ಸರ್ವೋನ್ನತನು, ಸರ್ವಶಕ್ತನು, ಸರ್ವಲೋಕಗಳ ಯಜಮಾನನಾಗಿರುವಂತಹ ನಮ್ಮ ತಂದೆಯಾದ ಯೆಹೋವ ದೇವರಿಗೆ ಘನಮಾನ ಸ್ತುತಿ ಸ್ತೋತ್ರಗಳನ್ನು ಯೇಸುಸ್ವಾಮಿಯವರ ಶ್ರೇಷ್ಠವಾದ ನಾಮದಲ್ಲಿ ನಾನು ಸಲ್ಲಿಸಿ ತಂದೆಯಾದ ಯೆಹೋವ ದೇವರನ್ನು ನಾನು ಆರಾಧಿಸುವನಾಗಿದ್ದೇನೆ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ಯೇಸುಸ್ವಾಮಿಯವರ ಮಧುರವಾದ ಹೆಸರಿನಲ್ಲಿ ನನ್ನ ವಂದನೆಗಳನ್ನು ಕೂಡ ನಾನು ತಿಳಿಯಪಡಿಸುವನಾಗಿದ್ದೇನೆ. ಪ್ರಿಯರೇ, ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಪ್ರಿಯರೇ, ಈ ಒಂದು ಸಮಯದಲ್ಲಿ ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಪ್ರಾರ್ಥನೆಯ ಮೂಲಕ ದೇವರಾತ್ಮನ ಸಹಾಯವನ್ನು ನಾವೆಲ್ಲರೂ ಕೂಡ ಬೇಡಿಕೊಳ್ಳೋಣ. ಸರ್ವೋನ್ನತನೂ ಮಹೋನ್ನತನಾಗಿರುವ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿಮ್ಮ ಉನ್ನತವಾದ ಮಹೋನ್ನತವಾದ ನಾಮಕ್ಕೆ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳನ್ನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತರ ನಾಮದಲ್ಲಿ ಸಲ್ಲಿಸಿ ನಿಮ್ಮನ್ನು ಆರಾಧಿಸುತ್ತೇವೆ. ಸ್ವಾಮಿ ದೇವರೇ, ಈ ಸಮಯದಲ್ಲಿ ನಿಮ್ಮ ಜೀವವುಳ್ಳ ಮಾತುಗಳನ್ನು ಧ್ಯಾನಿಸುವಂಥ ಅವಕಾಶವನ್ನು ನಮ್ಮೆಲ್ಲರಿಗೂ ನೀವು ಅನುಗ್ರಹ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು ಸ್ವಾಮಿ. ನಿಮ್ಮ ಮಾತುಗಳನ್ನು ನಾವು ಧ್ಯಾನಿಸುತ್ತಿರುವಾಗ ಹೇಳುವಂತಹ ನನಗೂ ಕೇಳುವಂತಹ ನಿಮ್ಮ ಮಕ್ಕಳಿಗೂ ಕೂಡ ದೇವರೇ, ನಿಮ್ಮ ಆತ್ಮನ ಸಹಾಯವನ್ನು ಅನುಗ್ರಹ ಮಾಡಿ ಸ್ವಾಮಿ. ನಿಮ್ಮ ಮಾತುಗಳನ್ನು ಗ್ರಹಿಸಿ ಅರ್ಥ ಮಾಡಿಕೊಂಡು ಆ ಮಾತುಗಳಿಗೆ ಅನುಸಾರವಾಗಿ ಜೀವಿಸುತ್ತಾ ನಿಮ್ಮ ಮಗನಾಗಿರುವ ಯೇಸು ಕ್ರಿಸ್ತರ ಬರೋಣಕ್ಕೆ ನಾವೆಲ್ಲರೂ ಕೂಡ ಸಿದ್ಧವಾಗಿ ನಿಲ್ಲುವ ಹಾಗೆ ನಿಮ್ಮ ಕೃಪೆಯನ್ನು ಅನುಗ್ರಹ ಮಾಡಬೇಕೆಂಬುದಾಗಿ ನಾವು ಬೇಡಿಕೊಳ್ತಾ ಇದ್ದೇವೆ. ಆಶೀರ್ವದಿಸು, ಬಲಪಡಿಸು, ಮುನ್ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನೂ ಒಡೆಯನು ನಿಮ್ಮ ಪ್ರೀತಿಯ ಕುಮಾರನಾಗಿರುವ ಯೇಸು ಕ್ರಿಸ್ತರ ಸರ್ವೋನ್ನತವಾದ ನಾಮದಲ್ಲಿಯೇ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ. ನಮ್ಮ ಜೀವವುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ಯೆಹೋವ ದೇವರೇ, ಆಮೇನ್, ಆಮೇನ್. ದೇವರ ಮಹೋನ್ನತವಾದ ನಾಮಕ್ಕೆ ಮಹಿಮೆಯಾಗಲಿ. ಪ್ರಿಯರೇ, ಈ ದಿನ ನಾವು ಈ ಸಂದೇಶದ ಮೂಲಕವಾಗಿ ಒಂದು ವಿಶೇಷವಾದ ಒಂದು ಅಂಶದ ಕುರಿತಾಗಿ ನಾವು ಧ್ಯಾನಿಸುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಪ್ರಿಯರೇ, ಈ ದಿನ ನಾವು ಯೇಸುಸ್ವಾಮಿಯವರು ಹೇಳಿದ ಒಂದು ಸಾಮ್ಯದ ಕುರಿತಾದ ವಿವರಣೆಯನ್ನು ನಾವು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಯೇಸುಸ್ವಾಮಿಯವರು 10 ಜನ ಕನ್ಯೆಯರ ಕುರಿತಾದ ಒಂದು ಸಾಮ್ಯವನ್ನು ಹೇಳ್ತಾರೆ. ಈ ಸಾಮ್ಯದ ಕುರಿತಾಗಿಯೇ ನಾವು ಈ ದಿನ ಧ್ಯಾನ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಈ ಒಂದು ಸಾಮ್ಯವನ್ನು ಹೇಳುವುದರ ಹಿಂದೆ ಯೇಸುಸ್ವಾಮಿಯವರ ಉದ್ದೇಶವೇನು, ಆತನು ಈ ಸಾಮ್ಯದ ಮೂಲಕ ಯಾವ ಪಾಠವನ್ನು ನಮಗೆ ಹೇಳಿಕೊಡ್ಲಿಕ್ಕಿದ್ದಾರೆ, ನಾವು ಕೇಳುವುದರ ಹಿಂದಿನ ಆತನ ಉದ್ದೇಶವೇನು ಎಂಬುವಂಥ ಕೆಲವೊಂದು ಪ್ರಾಮುಖ್ಯವಾದ ಆತ್ಮೀಯ ಸಂಗತಿಗಳನ್ನು ಈ ಸಂದೇಶದಲ್ಲಿ ನಾವು ಧ್ಯಾನಿಸೋಣ. ಪ್ರಿಯರೇ, ನೀವೆಲ್ಲರೂ ಕೂಡ ಕೊನೆಯ ತನಕ ಈ ಸಂದೇಶವನ್ನು ನೀವು ಆಸಕ್ತಿಯಿಂದ ಧ್ಯಾನಿಸಬೇಕೆಂಬುದಾಗಿ ನಾನು ಪ್ರಭು ಯೇಸು ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುವನಾಗಿದ್ದೇನೆ. ದೇವರ ನಾಮಕ್ಕೆ ಮಹಿಮೆಂಟಾಗಲಿ. ನಾವು ಸಂದೇಶವನ್ನು ಪ್ರಾರಂಭಿಸಿಕೊಳ್ಳೋಣ. ಪ್ರಿಯರೇ, ನಾವು ಈ ದಿನ ಧ್ಯಾನ ಮಾಡುವಂತಹ ಈ ಒಂದು ವಿಷಯ ಏನಿದೆ, ಯೇಸುಸ್ವಾಮಿಯವರು ಹೇಳಿದ 10 ಜನ ಕನ್ಯೆಯರ ಸಾಮ್ಯ, ಇದು ಸತ್ಯವೇದದಲ್ಲಿ ಎಲ್ಲಿ ಕಾಣಿಸುತ್ತೆ ಅಂದರೆ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 1ರಿಂದ 13 ವಚನಗಳನ್ನು ನಾವು ಧ್ಯಾನಿಸುವುದಾದರೆ ಈ 10 ಮಂದಿ ಕನ್ಯೆಯರ ಕುರಿತಾಗಿರುವಂತಹ ಒಂದು ಸಾಮ್ಯ ನಮಗೆ ಕಾಣಿಸುತ್ತೆ. ಪ್ರಿಯರೇ, ಒಂದು ಸಾರಿ ನಾವೆಲ್ಲರೂ ಕೂಡ ಇದನ್ನ ಓದಿಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳು ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮದಲಿಂಗನು ಅವರನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಹಾರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದಿತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು.
ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯರು ಸಹ ಬಂದು, ಸ್ವಾಮಿ, ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ. ಕೇಳಿಸ್ಕೊಂಡ್ರಲ್ಲ ಪ್ರಿಯರೇ, ನಾವು ಓದಿಕೊಂಡಂತಹ ಈ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿಯವರು ಈ 10 ಮಂದಿ ಕನ್ಯೆಯರ ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನಾವು ಈ ಸಾಮ್ಯವನ್ನು ಯೇಸು ಸ್ವಾಮಿಯವರು ಯಾಕೆ ಹೇಳಿದರು, ಯಾವ ಉದ್ದೇಶದಿಂದ ಹೇಳಿದರು ಎಂಬುದನ್ನು ಮೊದಲನೇದಾಗಿ ನಾವು ತಿಳಿದುಕೊಳ್ಳೋಣ. ನಂತರ ನಾವು ಸಾಮ್ಯದ ಅರ್ಥ ವಿವರಣೆಯನ್ನು ನಾವು ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 13ನೇ ವಚನವನ್ನು ಒಮ್ಮೆ ನಾವು ನೋಡುವುದಾದರೆ, ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ. ಇಲ್ಲಿ ಯೇಸು ಸ್ವಾಮಿಯವರು ಹೇಳ್ತಿದ್ದಾರೆ ಕೊನೆಯದಾಗಿ ಆದ ಕಾರಣ ಅಂತ ಹೇಳ್ತಿದ್ದಾರೆ. ಆದ ಕಾರಣ ಅಂತ ಹೇಳಿದ್ರೆ ಮೇಲೆ ಯಾವ ಸಾಮ್ಯವನ್ನು ಹೇಳ್ಕೊಳ್ತಾ ಬಂದರೂ ಅದಕ್ಕೆ ಕಾರಣವನ್ನೇ ಹೇಳ್ತಿದ್ದಾರೆ. ಯಾವ ಉದ್ದೇಶದಿಂದ ನಾನು ಹೇಳಿದೆ ಎಂಬುದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಕೆಳಗಡೆ. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದದರಿಂದ ಎಚ್ಚರವಾಗಿರ್ರಿ ಎಂಬುದಾಗಿ. ಅಂದರೆ ಆ ಗಳಿಗೆಯ ವಿಷಯವಾಗಿ ಆ ದಿನದ ಕುರಿತಾಗಿ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವೇನಾಗಿರ್ಬೇಕಂತೆ, ಎಚ್ಚರವಾಗಿರ್ಬೇಕಂತೆ. ಅದಕ್ಕೋಸ್ಕರವಾಗಿಯೇ ನಾವು ಆ ದಿನ ಯಾವುದು, ಯಾವ ಸಮಯ ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಎಚ್ಚರವಾಗಿರಬೇಕು ಅನ್ನೋ ಕಾರಣಕ್ಕಾಗಿಯೇ ಯೇಸು ಸ್ವಾಮಿಯವರು ಈ ಸಾಮ್ಯವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇಷ್ಟಕ್ಕೂ ಆ ದಿನ ಆ ಗಳಿಗೆ ಅಂದರೆ ಯಾವುದು, ಯಾವ ದಿನದ ಕುರಿತಾಗಿ, ಯಾವ ಗಳಿಗೆಯ ಕುರಿತಾಗಿ ಯೇಸು ಸ್ವಾಮಿಯವರು ಮಾತಾಡ್ತಿದ್ದಾರೆ ಎಂಬುದಾಗಿ ನಾವು ನೋಡುವುದಾದರೆ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 42ನೇ ವಚನವನ್ನು ಒಮ್ಮೆ ನೋಡೋಣ. ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ. ಇಲ್ಲಿ ಉತ್ತರ ಹೇಳ್ತಿದ್ದಾರೆ ನೋಡ್ರಿ. ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲವಾದದರಿಂದ ನೀವು ಎಚ್ಚರವಾಗಿರ್ರಿ. ಅಂದರೆ ಪ್ರಭು ಯೇಸು ಕ್ರಿಸ್ತನು ಹೇಳ್ತಾ ಇರೋದು ತನ್ನ ಬರೋಣದ ಕುರಿತಾಗಿ ಹೇಳ್ತಾ ಇದ್ದಾರೆ. ಅಂದರೆ ಪ್ರಭು ಯೇಸು ಕ್ರಿಸ್ತನು ಎರಡನೇ ಸಾರಿ ಭೂಮಿಗೆ ಬರುವಂತಹ ಸಮಯ ಗೊತ್ತಿಲ್ಲದೆ ಇರೋದ್ರಿಂದ ನಮಗೆ ನಾವು ಎಚ್ಚರವಾಗಿರಬೇಕು. ಒಂದು ವೇಳೆ ಎಚ್ಚರವಾಗಿ ಇಲ್ಲದೆ ಹೋದರೆ ಏನಾಗುತ್ತೆ, ಎಚ್ಚರವಾಗಿದ್ದರೆ ಏನಾಗುತ್ತೆ ಎಂಬುದರ ಕುರಿತಾಗಿಯೇ ಈ 10 ಮಂದಿ ಕನ್ಯೆಯರ ಸಾಮ್ಯವನ್ನು ಯೇಸು ಸ್ವಾಮಿಯವರು ಹೇಳ್ತಾ ಬರ್ತಾರೆ ಪ್ರಿಯರೇ. ನಾವು ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 36ನೇ ವಚನದಿಂದ 25ನೇ ವಚನ ಪೂರ್ತಿಯಾಗಿ ನಾವು ನೋಡುವುದಾದರೆ, ಕರ್ತನ ಬರುವಂಥ ಸಮಯ ಗೊತ್ತಿಲ್ಲದೆ ಇರೋದ್ರಿಂದ ನೀವು ಎಚ್ಚರವಾಗಿರಬೇಕು ಅಂತ ಅನೇಕ ವಿಧವಿಧವಾಗಿರುವಂಥ ಸಾಮ್ಯಗಳನ್ನು ಹೇಳ್ತಾ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಉಪದೇಶವನ್ನು ಮಾಡಿ ನಮ್ಮನ್ನು ಬಲಪಡಿಸುವಂಥ ಪ್ರಯತ್ನವನ್ನು ಯೇಸು ಸ್ವಾಮಿಯವರು ಈ ಅಧ್ಯಾಯಗಳಲ್ಲಿ ಮಾಡ್ತಾ ಇದ್ದಾರೆ ಪ್ರಿಯರೇ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ನಾವೀಗ 10 ಮಂದಿ ಕನ್ಯೆಯರ ಸಾಮ್ಯದ ವಿವರಣೆಯನ್ನು ತಿಳಿದುಕೊಳ್ಳೋಣ ಪ್ರಿಯರೇ. ನಾವು ವಾಕ್ಯ ಭಾಗವನ್ನು ಓದ್ಕೊಂಡಿದ್ದೇವೆ. ಇಲ್ಲಿ ಏನು ನಡೀತಾ ಇದೆ ಅಂದರೆ, ಇಲ್ಲಿ 10 ಮಂದಿ ಕನ್ಯೆಯರನ್ನು ನಾವು ನೋಡ್ತೇವೆ ಪ್ರಿಯರೇ. ಈ 10 ಮಂದಿ ಕನ್ಯೆಯರು ಒಂದು ಕಾರ್ಯಕ್ಕೋಸ್ಕರವಾಗಿ ಸಿದ್ಧವಾಗ್ತಿದ್ದಾರೆ. ಯಾವ ಕಾರ್ಯ ಅಂದರೆ, ಮದಲಿಂಗನನ್ನು ಎದುರುಗೊಳ್ಳಿಕ್ಕಾಗಿ ಈ 10 ಮಂದಿ ಕನ್ಯೆಯರು ಕೂಡ ಸಿದ್ಧವಾಗ್ತಾ ಇದ್ದಾರೆ. ಹೇಗೆ ಸಿದ್ಧವಾಗ್ತಾ ಇದ್ದಾರೆ ಅಂದರೆ, ದೀಪಗಳನ್ನು ಅಥವಾ ದೀವಿಟಿಗೆಗಳನ್ನು ತೆಗೆದುಕೊಂಡು ಈ 10 ಮಂದಿ ಕನ್ಯೆಯರು ಕೂಡ ಸಿದ್ಧವಾಗ್ತಾ ಇದ್ದಾರೆ. ಈ 10 ಮಂದಿ ಕನ್ಯೆಯರಲ್ಲಿ 5 ಮಂದಿ ಕನ್ಯೆಯರು ಏನು ಮಾಡ್ತಾರೆ ಅಂದರೆ, ದೀಪಗಳ ಜೊತೆಯಲ್ಲಿ ಎಣ್ಣೆಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಇನ್ನು 5 ಮಂದಿ ಮಾತ್ರ ದೀಪಗಳನ್ನು ಮಾತ್ರ ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಆ ಸ್ಥಳಕ್ಕೆ ಹೋಗ್ತಾರೆ. ಮದಲಿಂಗನು ಬರೋದು ತಡವಾಗುತ್ತೆ. ಆಗೇನು ಮಾಡ್ತಾರೆ ಅಂದರೆ, ಎಲ್ಲರೂ ಕೂಡ 10 ಮಂದಿ ಕನ್ಯೆಯರು ಕೂಡ ನಿದ್ರೆ ಬಂದು ನಿದ್ರೆಯನ್ನು ಮಾಡ್ತಾರಲ್ಲಿ. ಮಧ್ಯರಾತ್ರಿಯಲ್ಲಿ ಒಂದು ಕೂಗಾಗುತ್ತೆ. ಮದಲಿಂಗನು ಬಂದನು, ಎಚ್ಚರವಾಗಿ ಸಿದ್ಧವಾಗಿರಿ ಎಂಬುವಂಥ ಕೂಗಾದಾಗ 10 ಮಂದಿ ಕನ್ಯೆಯರು ಕೂಡ ಎಚ್ಚೆತ್ತುಕೊಳ್ತಾರೆ. ಎಚ್ಚೆತ್ತುಕೊಂಡು ತಮ್ಮ ದೀಪಗಳನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಹೋಗ್ತಾರೆ. ಅಂದರೆ 10 ಮಂದಿ ಕನ್ಯೆಯರು ಆ ಸ್ಥಳಕ್ಕೆ ಬಂದು ಬಹಳಷ್ಟು ಸಮಯವಾಗಿದೆ. ಅವರ ದೀಪಗಳು ಆರಿ ಹೋಗಿರ್ಬೋದು ಅಥವಾ ಎಣ್ಣೆ ಖಾಲಿಯಾಗಿರಬಹುದು. ಇವೆಲ್ಲವನ್ನು ಕೂಡ ಅವರು ನೋಡಿ ಸರಿಪಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ.
ದೀಪಗಳ ಜೊತೆಯಲ್ಲಿ ಎಣ್ಣೆಯನ್ನು ತೆಗೆದುಕೊಂಡು ಬಂದಂತಹ ಈ ಒಂದು 5 ಮಂದಿ ಕನ್ಯೆಯರು ದೀಪಗಳಿಗೆ ಎಣ್ಣೆಯನ್ನು ಹಾಕಿ ಆ ದೀಪಗಳನ್ನು ಸರಿಯಾಗಿ ಸಿದ್ಧಪಡಿಸಿಕೊಂಡು ಮದಲಿಂಗನನ್ನು ಎದುರುಗೊಳ್ಳಲಿಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಈ ಎಣ್ಣೆಯನ್ನು ತೆಗೆದುಕೊಂಡು ಬರದೇ ಇರುವಂತಹ ಬರೀ ದೀಪಗಳನ್ನು ಮಾತ್ರ ತೆಗೆದುಕೊಂಡು ಬಂದಂತಹ 5 ಮಂದಿ ಕನ್ಯೆಯರು ಅವ್ರ ಹತ್ರ ಎಣ್ಣೆ ಇರೋದಿಲ್ಲ. ಆ ದೀಪಗಳಿಗೆ ಎಣ್ಣೆ ಹಾಕ್ತೆ ಹೋದರೆ ಆ ದೀಪ ಆರಿ ಹೋಗುವಂಥ ಸ್ಥಿತಿಯಲ್ಲಿದೆ. ಆರಿ ಹೋದ ದೀಪಗಳೊಂದಿಗೆ ಮದಲಿಂಗನನ್ನು ಎದುರುಗೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ ಎಂಬುದಾಗಿ ಅರಿತು ಎಣ್ಣೆ ಇರುವಂತಹ ಆ ಒಂದು ಕನ್ಯೆಯರ ಬಳಿ ಕೇಳ್ತಾ ಇದ್ದಾರೆ, ನಮಗೂ ಸ್ವಲ್ಪ ಎಣ್ಣೆಯನ್ನು ಕೊಡ್ರಿ ಅಂತ. ಆಗ ಕನ್ಯೆಯರು ಹೇಳ್ತಾರೆ, ಇಲ್ಲ, ನಾವು ನಿಮಗೆ ಕೊಟ್ಟರೆ ಒಂದು ವೇಳೆ ನಮಗೂ ನಿಮಗೂ ಕೂಡ ಸಾಲದೆ ಹೋಗುತ್ತೆ. ಹಾಗಾಗಿ ನಾವು ಯಾರೂ ಕೂಡ ಮದಲಿಂಗನನ್ನು ಎದುರುಗೊಳ್ಳಲಿಕ್ಕೆ ಸಾಧ್ಯವಾಗೋದಿಲ್ಲ. ನೀವೊಂದು ಕೆಲಸ ಮಾಡಿ, ಮಾರುವವರ ಬಳಿಗೆ ಹೋಗಿ ನೀವೇನು ಮಾಡ್ರಿ, ಕೊಂಡುಕೊಳ್ಳ್ರಿ ಎಂಬುದಾಗಿ ಒಂದು ಸಲಹೆಯನ್ನು ಕೊಟ್ಟು ಸಿದ್ಧವಾಗಿರುವ 5 ಮಂದಿ ಕನ್ಯೆಯರು ತಮ್ಮ ಸಿದ್ಧವಾದ ದೀಪಗಳೊಂದಿಗೆ ಆ ದೀಪದ ಬೆಳಕಿನಲ್ಲಿ ಮದಲಿಂಗನನ್ನು ಎದುರುಗೊಳ್ಳಲಿಕ್ಕೆ ಹೋಗ್ತಾರೆ. ಎಣ್ಣೆ ಇಲ್ಲದ 5 ಮಂದಿ ಕನ್ಯೆಯರು ಎಣ್ಣೆಯನ್ನು ಕೊಂಡುಕೊಳ್ಳಲಿಕ್ಕೆ ಹೋಗ್ತಾರೆ. ಮದಲಿಂಗನು ಬರ್ತಾನೆ. ಸಿದ್ಧವಾಗಿರುವವರು ಮದಲಿಂಗನ ಜೊತೆಯಲ್ಲಿ ಮದುವೆಯ ಮನೆಯೊಳಕ್ಕೆ ಹೋಗ್ತಾರೆ. ಬಾಗಿಲು ಮುಚ್ಚಲಾಗುತ್ತೆ. ಅನಂತರ ಈ 5 ಮಂದಿ ಕನ್ಯೆಯರು ಬಂದು, ಸ್ವಾಮಿ ಸ್ವಾಮಿ, ನಮಗೂ ಕೂಡ ಬಾಗಿಲು ತೆಗೀರಿ ಎಂಬುದಾಗಿ ಕೇಳಿಕೊಳ್ತಾರೆ. ಆಗ ಯೇಸು ಸ್ವಾಮಿಯವರು ಹೇಳುವಂಥ ಮಾತು ನಿಜಕ್ಕೂ ಬಹಳಷ್ಟು ಭಯಂಕರವಾಗಿರುವಂಥದ್ದು ಪ್ರಿಯರೇ. ಏನು ಅಂತೇಳಿದ್ರೆ, ನೀವ್ಯಾರೋ ನಾನು ಅರಿಯನು ಎಂಬುದಾಗಿ ಹೇಳಿ ಅವರನ್ನು ಕಳಿಸಿಕೊಟ್ಬಿಡ್ತಾನೆ ಪ್ರಿಯರೇ. ಅಂದರೆ ಯೇಸು ಸ್ವಾಮಿಯವರು ನೀವ್ಯಾರೋ ನನಗೆ ಗೊತ್ತಿಲ್ಲ ಹೋಗು ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂತೇಳಿದ್ರೆ ಅವರ ಸ್ಥಿತಿ ಎಷ್ಟು ಗಂಭೀರವಾಗಿರಬೇಕು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ ಪ್ರಿಯರೇ. ಇದು ಈ ಸಾಮ್ಯದಲ್ಲಿ ನಡೆಯುತ್ತಿರುವಂತಹ ಒಂದು ಘಟನೆ ಪ್ರಿಯರೇ. ಈಗ ಇದರ ವಿವರಣೆಯನ್ನು ನಾವು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಯಾರ್ಯಾರು ಕಾಣಿಸ್ಕೊಳ್ತಾ ಇದ್ದಾರೆ ಅಂದರೆ, ಮದಲಿಂಗನ್ ಕಾಣಿಸ್ಕೊಳ್ತಾ ಇದ್ದಾನೆ, 10 ಮಂದಿ ಕನ್ಯೆಯರು ಕಾಣಿಸ್ಕೊಳ್ತಾ ಇದ್ದಾರೆ, ಅವರ ಕೈಗಳಲ್ಲಿ ದೀಪಗಳು ಕಾಣಿಸ್ಕೊಳ್ತಾ ಇದ್ದಾವೆ, ಹಾಗೆ 5 ಮಂದಿ ಕನ್ಯೆಯರ ಬಳಿ ಎಣ್ಣೆ ಕೂಡ ಕಾಣಿಸಿಕೊಳ್ತಾ ಇದೆ. ಈ ವಿಷಯಗಳ ಕುರಿತಾಗಿ ನಾವು ಒಂದೊಂದಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡೋಣ ಪ್ರಿಯರೇ. ಮೊದಲನೇದಾಗಿ ಮದಲಿಂಗನ ಕುರಿತಾಗಿ ನಾವು ತಿಳಿದುಕೊಳ್ಳೋಣ. ಪ್ರಭು ಯೇಸು ಕ್ರಿಸ್ತನ ಬರೋಣದ ಕುರಿತಾಗಿ ನಾವು ಎಚ್ಚರವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಸಾಮ್ಯವನ್ನು ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಅರೆ, ತನ್ನ 2ನೇ ಬರೋಣಕ್ಕೆ ನೀವೆಲ್ಲರೂ ಸಿದ್ಧವಾಗಿರಬೇಕು ಅನ್ನೋ ಕಾರಣಕ್ಕಾಗಿಯೇ ಈ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಮದಲಿಂಗನು ಯಾರು ಅಂದರೆ ನಮಗೆ ನೇರವಾಗಿ ಅರ್ಥವಾಗ್ಬಿಡುತ್ತೆ, ಇಲ್ಲಿ ಮದಲಿಂಗನು ಪ್ರಭು ಯೇಸು ಕ್ರಿಸ್ತನೇ ಆಗಿದ್ದಾನೆ ಎಂಬುದಾಗಿ. ಸತ್ಯವೇದದಲ್ಲೂ ಕೂಡ ಯೇಸು ಸ್ವಾಮಿಯವರನ್ನ ಮದಲಿಂಗನಿಗೆ ಹೋಲಿಕೆ ಮಾಡಿ ಅನೇಕ ಸಂದರ್ಭಗಳಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ನಾವು 2 ವಚನಗಳನ್ನು ನಾವು ನೋಡಿಕೊಳ್ಳೋಣ. ಪ್ರಕಟಣೆಯ ಪುಸ್ತಕ 19ನೇ ಅಧ್ಯಾಯ 7ನೇ ವಚನವನ್ನೊಮ್ಮೆ ನಾವು ನೋಡಿಕೊಳ್ಳೋಣ. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಈ ವಾಕ್ಯ ಭಾಗದಲ್ಲಿ ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು ಎಂಬುದಾಗಿ ನೋಡ್ತಿದ್ದೇವೆ. ಅಂದರೆ ಈ ವಿವಾಹದಲ್ಲಿ ಮದುಮಗನು ಯಾರು ಅಂದರೆ ಪ್ರಭು ಯೇಸು ಕ್ರಿಸ್ತನೇ. ಯಜ್ಞದ ಕುರಿಯಾದಾತನು ಎನ್ನುವುದು ಯೇಸು ಸ್ವಾಮಿಯವರಿಗೆ ಇರುವಂತಹ ಇನ್ನೊಂದು ಹೆಸರಾಗಿದೆ ಪ್ರಿಯರೇ. ಹಾಗೆ ನಾವು ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 15ನೇ ವಚನವನ್ನು ಕೂಡ ನಾವು ನೋಡಿಕೊಳ್ಳೋಣ. ಯೇಸು ಅವರಿಗೆ, ಮದುವೆಯ ಜನರು ತಮ್ಮ ಸಂಗಡ ಮದಲಿಂಗನು ಇರುವ ತನಕ ದುಃಖಪಟ್ಟರು, ಆದರೆ ಮದಲಿಂಗನನ್ನು ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತದೆ, ಆಗ ಉಪವಾಸ ಮಾಡುವರು. ಪ್ರಿಯರೇ, ಓದಿಕೊಂಡಂತ ಈ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿಯವರ ಸಂದರ್ಭದಲ್ಲಿ ಯೋಹಾನನ ಶಿಷ್ಯರು ಬಂದು ಕೇಳ್ತಿದ್ದಾರೆ, ಗುರುವೇ, ನಾವು ಉಪವಾಸ ಮಾಡ್ತೇವೆ, ಪರಿಸಾಯರು ಕೂಡ ಉಪವಾಸ ಮಾಡ್ತಾರೆ, ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡೋದಿಲ್ಲ ಎಂಬುದಾಗಿ ಕೇಳುವಾಗ ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ, ಮದುವೆ ಜನರ ಸಂಗಡ ಮದಲಿಂಗನು ಇರುವ ತನಕ ಯಾರೂ ಕೂಡ ಉಪವಾಸ ಮಾಡೋದಿಲ್ಲ, ಅದು ಸಂತೋಷ ಪಡುವ ಕಾಲ ಆಗಿರುತ್ತೆ. ಮದಲಿಂಗನನ್ನ ಅವರ ಬಳಿಯಿಂದ ತೆಗೆದುಕೊಂಡು ಹೋಗುವ ಕಾಲ ಬರುತ್ತೆ, ಆಗ ಉಪವಾಸ ಮಾಡ್ತಾರೆ ಎಂಬುದಾಗಿ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ಮದಲಿಂಗನು ಯಾರು ಅಂದರೆ ಪ್ರಭು ಯೇಸು ಕ್ರಿಸ್ತನೇ ಆಗಿದ್ದಾನೆ ಪ್ರಿಯರೇ. ಆತನು ಸತ್ತು ಹೂಣಲ್ಪಟ್ಟು ಪುನರುತ್ಥಾನವಾದ ಮೇಲೆ ಆತನು ನಮ್ಮೆಲ್ಲರ ಬಳಿಯಿಂದ ಪರಲೋಕಕ್ಕೆ ಆರೋಹಣವಾಗಿ ಹೊರಟು ಹೋಗ್ತಾರೆ ಪ್ರಿಯರೇ. ಈ ಸಂದರ್ಭದ ಕುರಿತಾಗಿ ಇಲ್ಲಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕೂಡ ಯೇಸು ಸ್ವಾಮಿಯವರನ್ನ ಮದಲಿಂಗನು ಎಂಬುದಾಗಿ ಹೇಳೋದನ್ನು ನಾವಿಲ್ಲಿ ಗಮನಿಸ್ಬೋದು ಪ್ರಿಯರೇ. ಅಂದರೆ 10 ಮಂದಿ ಕನ್ಯೆಯರ ಸಾಮ್ಯದಲ್ಲಿ ಮದಲಿಂಗನು ಯಾರು ಅಂದರೆ ನಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಅದು ಪ್ರಭು ಯೇಸು ಕ್ರಿಸ್ತನು ಎಂಬುದಾಗಿ.
ಈಗ ನಾವು 10 ಮಂದಿ ಕನ್ಯೆಯರ ಕುರಿತಾಗಿ ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಯಾರು ಈ 10 ಮಂದಿ ಕನ್ಯೆಯರು? ಯಾರನ್ನ ಈ 10 ಮಂದಿ ಕನ್ಯೆಯರು ಪ್ರತಿನಿಧಿಸ್ತಾ ಇದ್ದಾರೆ? ಮದಲಿಂಗನನ್ನ ಅಂದರೆ ಯೇಸು ಸ್ವಾಮಿಯವರ ಎದುರುಗೊಳ್ಳಿಕ್ಕೆ ಹೋಗುವ ಈ 10 ಮಂದಿ ಕನ್ಯೆಯರು ಯಾರನ್ನ ಪ್ರತಿನಿಧಿಸ್ತಾ ಇದ್ದಾರೆ ಎನ್ನುವಂಥ ವಿಷಯವನ್ನ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡುವಾಗ ಕನ್ಯೆಯನ್ನ ಒಂದು ಜನಾಂಗಕ್ಕೆ ಹೋಲಿಕೆ ಮಾಡಿ ಬರೆಯಲಾಗಿದೆ, ಅಥವಾ ಒಂದು ದೇಶಕ್ಕೆ, ಒಂದು ಪಟ್ಟಣಕ್ಕೆ, ಒಂದು ನಗರಕ್ಕೆ, ಆ ಪರಿಪೂರ್ಣ ನಗರವನ್ನ, ಪರಿಪೂರ್ಣ ಪಟ್ಟಣವನ್ನ, ಪರಿಪೂರ್ಣ ಜನಾಂಗವನ್ನ ಒಂದು ಕನ್ಯೆಗೆ ಅಥವಾ ಯುವತಿಗೆ ಹೋಲಿಕೆ ಮಾಡಿ ಬರೆದಿರೋದನ್ನ ನಾವು ಸತ್ಯವೇದದಲ್ಲಿ ಗಮನಿಸಬಹುದು ಪ್ರಿಯರೇ. ನಾವು ಕೆಲವೊಂದು ವಚನಗಳನ್ನು ನಾವು ನೋಡುವಂಥ ಪ್ರಯತ್ನ ಮಾಡೋಣ. ಯೆಶಾಯ ಪ್ರವಾದನೆ ಗ್ರಂಥ 23ನೇ ಅಧ್ಯಾಯ 12ನೇ ವಚನ. ಹಿಂಸೆಗೆ ಈಡಾದ ಕನ್ಯೆಯಂತಿರುವ ಚೀದೋನ್ ನಗರಿಯೇ, ಇನ್ನು ಮೇಲೆ ನಿನಗೆ ಆಶ್ರಯವೇ ಇಲ್ಲ. ಈ ವಾಕ್ಯ ಭಾಗದಲ್ಲಿ ಒಮ್ಮೆ ಗಮನಿಸಿ. ಇಲ್ಲಿ ಚಿದೋನ್ ನಗರವನ್ನ ಯಾರಿಗೆ ಈ ವಾಕ್ಯ ಭಾಗದಲ್ಲಿ ಹೋಲಿಕೆ ಮಾಡ್ತಿದ್ದಾರೆ ಅಂದ್ರೆ ಹಿಂಸೆಗೆ ಈಡಾದ ಕನ್ಯೆಗೆ ಹೋಲಿಕೆ ಮಾಡಿ ಬರೀತಾ ಇದ್ದಾರೆ. ಚಿದೋನ್ ನಗರವನ್ನ ಕನ್ಯೆಗೆ ಹೋಲಿಕೆ ಮಾಡಿ ಬರೆಯಲಾಗ್ತಾ ಇದೆ. ನಾವು ಇನ್ನೊಂದು ವಚನವನ್ನು ಕೂಡ ನಾವು ಓದಿಕೊಳ್ಳೋಣ. ಯೆರೆಮೀಯ 14:17. ನೀನು ಈ ಮಾತನ್ನು ಅವರಿಗೆ ಹೇಳು, ನನ್ನ ಕಣ್ಣೀರು ರಾತ್ರಿ ಹಗಲು ನಿರಂತರ ಸುರಿಯಲಿ, ಏಕೆಂದರೆ ನನ್ನ ಜನವೆಂಬ ಯುವತಿಗೆ ದೊಡ್ಡ ಗಾಯವಾಯಿತು, ಹೌದು ಗಡಸಾದ ಪೆಟ್ಟು ಬಿತ್ತು. ಈ ವಾಕ್ಯ ಭಾಗದಲ್ಲಿ ನೋಡ್ರಿ, ನನ್ನ ಜನವೆಂಬ ಯುವತಿಗೆ ದೊಡ್ಡ ಗಾಯವಾಯಿತು, ಹೌದು ಗಡುಸಾದ ಪೆಟ್ಟು ಬಿತ್ತು ಎಂಬುದಾಗಿ ಹೇಳ್ತಿದ್ದಾರೆ. ಅಂದರೆ ದೇವರು ಒಂದು ಜನವನ್ನ ಒಂದು ಯುವತಿಗೆ ಹೋಲಿಕೆ ಮಾಡಿ ಬರಿತಾ ಇದ್ದಾರೆ. ನನ್ನ ಜನವೆಂಬ ಯುವತಿಗೆ ಎಂಬುದಾಗಿ ಹೇಳ್ತಿದ್ದಾರೆ. ಅಂದರೆ ಒಂದು ಜನಾಂಗವನ್ನ ಯುವತಿಗೆ ಹೋಲಿಕೆ ಮಾಡಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಯಾರು ಈ ಜನ ಅಂದರೆ ದೇವರ ಮಕ್ಕಳು, ಅಂದರೆ ಇಸ್ರಾಯೇಲರ ಕುರಿತಾಗಿ ದೇವರಲ್ಲಿ ಮಾತನಾಡ್ತಾ ಇದ್ದಾರೆ. ದೇವರು ತನ್ನ ಜನರ ಕುರಿತಾಗಿ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಅಂದರೆ ಒಂದು ಜನಾಂಗವನ್ನ ಯುವತಿಗೆ ಹೋಲಿಕೆ ಮಾಡಿ ಅಥವಾ ಕನ್ಯೆಗೆ ಹೋಲಿಕೆ ಮಾಡಿ ಇಲ್ಲಿ ಬರೆಯಲಾಗ್ತಾ ಇದೆ. ಅದೇ ರೀತಿಯಾಗಿ ನಾವು ಯೆರೆಮೀಯ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 13ನೇ ವಚನವನ್ನು ಕೂಡ ನಾವು ನೋಡುವುದಾದರೆ ಅಲ್ಲಿ ಇದೇ ರೀತಿಯಾದ ವಾಕ್ಯ ನಮಗೆ ಕಾಣಿಸಿಕೊಳ್ಳುತ್ತೆ ಪ್ರಿಯರೇ. ಏನಂತ ನಾವು ನೋಡುವುದಾದರೆ, ಹೀಗಿರಲು ಯೆಹೋವನು ಹೀಗೆನ್ನುತ್ತಾನೆ, ಜನಾಂಗಗಳಲ್ಲಿ ವಿಚಾರಿಸಿರಿ, ಇಂಥ ಸುದ್ದಿಯನ್ನು ಯಾರು ಕೇಳಿದ್ದಾರೆ? ಇಸ್ರೇಲ್ ಎಂಬ ಯುವತಿಯು ಕೇವಲ ಅಸಹ್ಯ ಕಾರ್ಯವನ್ನು ಮಾಡಿದ್ದಾಳೆ. ಇಲ್ಲಿ ಕೂಡ ಇಸ್ರಾಯೇಲ್ ಎಂಬ ಯುವತಿಯು ಕೆಟ್ಟ ಕಾರ್ಯಗಳನ್ನು ಮಾಡಿದ್ದಾಳೆ ಎಂಬುದಾಗಿ ಹೇಳ್ತಿದ್ದಾರೆ. ಅಂದ್ರೆ ಇಸ್ರಾಯೇಲ್ ದೇಶವನ್ನ ಒಬ್ಬ ಯುವತಿಗೆ ಹೋಲಿಕೆ ಮಾಡಿ ಇಲ್ಲಿ ಬರೆಯಲಾಗ್ತಾ ಇದೆ ಪ್ರಿಯರೇ. ಈ ಎಲ್ಲಾ ವಾಕ್ಯ ಭಾಗಗಳನ್ನ ನಾವು ಗಮನಿಸುವುದಾದ್ರೆ ಒಬ್ಬ ಕನ್ಯೆಯನ್ನ ಅಥವಾ ಯುವತಿಯನ್ನ ಒಂದು ಜನಾಂಗಕ್ಕೆ ಅಥವಾ ಒಂದು ಪಟ್ಟಣಕ್ಕೆ ಅಥವಾ ಒಂದು ದೇಶಕ್ಕೆ ಹೋಲಿಕೆಯಾಗಿ ಇಲ್ಲಿ ಬರೆಯಲಾಗಿದೆ ಎಂಬುದು ನಮ್ಗೆ ಅರ್ಥ ಆಗುತ್ತೆ. ಈಗ ಈ 10 ಮಂದಿ ಕನ್ಯೆಯರು ಯಾರನ್ನ ಪ್ರತಿನಿಧಿಸ್ತಾ ಇದ್ದಾರೆ ಅಂದ್ರೆ ಒಂದು ಜನಾಂಗವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಯಾರು ಆ ಜನಾಂಗ ಅಂದ್ರೆ ಪ್ರಭು ಯೇಸು ಕ್ರಿಸ್ತನನ್ನ ಎದುರುಗೊಳ್ಳುವುದಕ್ಕೆ ಹೋಗುವಂತಹ ಒಂದು ಜನಾಂಗವನ್ನ, ಒಂದು ಜನರ ಗುಂಪನ್ನ ಈ 10 ಮಂದಿ ಕನ್ಯೆಯರು ಪ್ರತಿನಿಧಿಸ್ತಾ ಇದ್ದಾರೆ. ಯಾರು ಅವರು ಅಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತನನ್ನ ಎದುರುಗೊಳ್ಳುವುದಕ್ಕೆ ಸಿದ್ಧವಾಗ್ತಾ ಇರುವಂತಹ ಒಂದು ಜನಾಂಗ. ಯಾರು ಅಂದ್ರೆ ನಾವೇ, ದೇವರ ಮಕ್ಕಳಾಗಿರುವ ನಾವುಗಳು. ಯೇಸು ಸ್ವಾಮಿಯವರ ಮೇಲೆ ವಿಶ್ವಾಸವಿಟ್ಟು ಯಾರು ಯೇಸು ಸ್ವಾಮಿಯವರ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಿದ್ದಾರೋ ಅವರೆಲ್ಲರನ್ನೂ ಕೂಡ ಈ 10 ಮಂದಿ ಕನ್ಯೆಯರು ಪ್ರತಿನಿಧಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.